ಸೊ ಈ ವಿಡಿಯೋದಲ್ಲಿ ನಾನು ರೋಟೋಸ್ಕೋಪಿಂಗ್ ಅನ್ನೋ ಟೆಕ್ನಿಕ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ರೋಟೋಸ್ಕೋಪಿಂಗ್ ಅಂತ ಹೇಳಿದ್ರೆ ಒಂದು ಓವರಾಲ್ ಒಂದು ಕ್ಲಿಪ್ಪಲ್ಲಿರೋಂಥ ಎಲಿಮೆಂಟ್ಸ್ನ ಸಪ್ರೇಟ್ ಮಾಡಿಕೊಂಡು ಕಂಪೋಸಿಟ್ ಮಾಡೋದು. ಸೊ ಮೇಯ್ನ್ಲಿ ಇದನ್ನು ಸಪ್ರೇಟ್ ಮಾಡೋ ಪ್ರೋಸೆಸ್ನ ರೋಟೋಸ್ಕೋಪಿಂಗ್ ಅಂತ ಹೇಳ್ತೀವಿ. ಸೊ ಆಫ್ಟರ್ ಎಫೆಕ್ಟ್ಸಲ್ಲಿ ಒಂದಷ್ಟು ವಿಡಿಯೋಸ್ಗಳನ್ನ ನಾವು ಇಂಪೋರ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಡಬಲ್ ಕ್ಲಿಕ್ ಮಾಡಿ ಪ್ರಾಜೆಕ್ಟ್ ಪ್ಯಾನಲಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳಿ. ಸೊ ಫಸ್ಟ್ ವಿಡಿಯೋ ಬಂದು ಈ ಥರ ನಂದೇ ವಿಡಿಯೋ, ಈ ಥರ ನಡ್ಕೊಂಡು ಹೋಗ್ತಾ ಇರೋಂಥ ವಿಡಿಯೋ, ಜಸ್ಟ್ ವಾಕ್ ಮಾಡ್ತಾ ಇರೋವಂಥ ಒಂದು ವಿಡಿಯೋ. ಆ್ಯಂಡ್ ಇನ್ನೊಂದು ವಿಡಿಯೋ ಬಂದು ಒಬ್ಬ ಚಿಕ್ಕ ಹುಡುಗ ನಗ್ತಾ ಇರೋಂಥ ಒಂದು ವಿಡಿಯೋ. ಸೊ ರೋಟೋಸ್ಕೋಪಿಂಗ್ ಕೂಡ ಒಂದು ಹೊಸ ಕಾಂಪೋಸಿಷನ್ನ ನಾವು ಓಪನ್ ಮಾಡ್ಕೊಳ್ಳೋಣ. ಒಂದು ಬಟನ್ ಏನಿದೆ ಕ್ಲಿಕ್ ಮಾಡಿ, ಹೊಸ ಕಾಂಪೋಸಿಷನ್ ನೇಮ್ ಬಂದು ರೋಟೋಸ್ಕೋಪಿಂಗ್ ಅಂತ ಟೈಪ್ ಮಾಡ್ತೀನಿ. ಬೇರೆ ಎಲ್ಲ ಸೆಟ್ಟಿಂಗ್ಸ್ ಎಲ್ಲ ಓಕೆ. ನೆಕ್ಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಹೊಸ ಒಂದು ಖಾಲಿ ಟೈಮ್ಲೈನ್ ಓಪನ್ ಆಯಿತು. ಪ್ರಾಜೆಕ್ಟ್ ಪ್ಯಾನಲಲ್ಲಿ ರೋಟೋಸ್ಕೋಪಿಂಗ್ ಅಂತ ಒಂದು ಹೊಸ ಕಾಂಪೋಸಿಷನ್ ಓಪನ್ ಆಗಿದೆ. ಇದನ್ನು ತೊಗೊಂಡು ಬಂದು ನಾವು ಕ್ರಿಯೇಟ್ ಮಾಡಿರೋಂಥ ಆಲ್ ಕಾಂಪೋಸಿಷನ್ಸ್ ಅಂತಿದೆಯಲ್ಲ ಇಲ್ಲಿ ಡ್ರಾಪ್ ಮಾಡಿ. ಸೊ ಫಸ್ಟ್ ವಿಡಿಯೋನ ನಾನು ಇಂಪೋರ್ಟ್ ಮಾಡ್ಕೊತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಆಡಿಯೋನ ಆಫ್ ಮಾಡಿಬಿಡೋಣ ಫಸ್ಟು. ಸೊ ಈ ಒಂದು ಬಟನ್ನ ಕ್ಲಿಕ್ ಮಾಡಿ ಆಡಿಯೋ ಆಫ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಜಸ್ಟ್ ವಾಕ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನನಗೆ ಬೇಕಾಗಿರೋವಂಥ ಪೋರ್ಷನ್ ಮಾತ್ರ ನಾನು ಸೆಲೆಕ್ಟ್ ಮಾಡ್ತೀನಿ. ಬರೀ ಲೆಫ್ಟಿಂದ ರೈಟ್ಗೆ ಹೋಗೋ ಥರ ಇರಲಿ ಸಾಕು. ಸೊ ಇದಾದಮೇಲೆ ಇರೋವಂಥ ಪೋರ್ಷನ್ ನನಗೆ ಬೇಡ. ಸೊ ನಾನೇನು ಮಾಡ್ತೀನಿ, ಇಲ್ಲಿ ವರ್ಕ್ ಏರಿಯಾ ಎಂಡ್ ಅಂತಿದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಮೌಸಲ್ಲಿ ಡ್ರ್ಯಾಗ್ ಮಾಡಿ. ನೆಕ್ಸ್ಟ್ ವರ್ಕ್ ಏರಿಯಾ ಅಂತೇನಿದೆ ಇಲ್ಲಿ ಸೆಲೆಕ್ಟ್ ಮಾಡಿ, ರೈಟ್ ಕ್ಲಿಕ್ ಮಾಡಿ, ಟ್ರಿಮ್ ಕಾಮ್ ಟು ವರ್ಕ್ ಏರಿಯಾ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಎಲ್ಲನೂ ಕಟ್ಟಾಗಿ ಹೋಗುತ್ತೆ. ಜಸ್ಟ್ ನಮಗೆ ಬೇಕಾಗಿರುವಂಥ ಪೋರ್ಷನ್ ಮಾತ್ರ ಉಳ್ಕೊಳ್ಳುತ್ತೆ. ಇಲ್ಲಿ ನನಗೇನು ಅನ್ನಿಸ್ತಾ ಇದೆ, ನನ್ನ ಹಿಂದ್ಗಡೆ ಒಂದು ಟೆಕ್ಸ್ಟ್ ಕ್ರಿಯೇಟ್ ಆಗಲಿ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ನಾನೇನು ಮಾಡಬೇಕು, ಇಲ್ಲಿ ನನ್ನ ಪೋರ್ಷನ್ ಏನಿದೆ ಇಷ್ಟನ್ನು ನಾನು ಫಸ್ಟು ರಿಮೂವ್ ಮಾಡಬೇಕು. ಸೊ ರಿಮೂವ್ ಮಾಡಿ ಅದ್ರ ಹಿಂದೆ ಟೆಕ್ಸ್ಟ್ ಹಾಕಬೇಕಂದ್ರೆ ಇವಾಗ ನಮಗೆ ರೋಟೋಸ್ಕೋಪಿಂಗ್ ಬಹಳ ಇಂಪಾರ್ಟೆಂಟ್. ಸೊ ಈ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿ, ನಿಮ್ಮೆಲ್ಲ ಟೂಲ್ ಬಾರಲ್ಲಿ ರೋಟೋಸ್ಕೋಪಿಂಗ್ ಬ್ರಷ್ ಟೂಲ್ ಅಂತಿದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಗೆ ಯಾವ ಪೋರ್ಷನ್ ಬೇಕೋ ಆ ಪೋರ್ಷನ್ನ ಸೆಲೆಕ್ಟ್ ಮಾಡಿ. ಎಸ್ ನೋಡ್ಬೋದು. ಸೆಲೆಕ್ಟ್ ಮಾಡಿದ್ರೆ ಓವರಾಲ್ ಒಂದು ಪಿಂಕ್ ಕಲರ್ ಬಾರ್ಡರ್ ಕ್ರಿಯೇಟ್ ಆಗ್ತಿದೆಯಲ್ಲ ಅದಷ್ಟನ್ನು ಉಳಿಸ್ಕೊಂಡು ಬೇರೆದೆಲ್ಲ ರಿಮೂವ್ ಮಾಡ್ತಿದ್ದೀವಿ ಅಂತ ಅರ್ಥ. ಸೊ ನಿಮ್ಮ ಮೌಸಲ್ಲಿ ಝೂಮ್ ಮಾಡ್ಕೊಳ್ಳಿ, ಸ್ಪೇಸ್ ಬಾರ್ನ ಕ್ಲಿಕ್ ಮಾಡಿ ಮೂವ್ಮೆಂಟ್ ಮಾಡ್ಕೊಳ್ಳಿ. ಸ್ಪೇಸ್ ಬಾರ್ನ ಕ್ಲಿಕ್ ಮಾಡಿ ಮೂವ್ ಮಾಡಿ ಕಾಂಪೋಸಿಷನ್ನ. ಎಸ್ ಆ್ಯಂಡ್ ಇನ್ ಕೇಸ್ ನಿಮ್ಗೇನಾನ ಇಲ್ಲಿ ಅನ್ವಾಂಟೆಡ್ ಪಾರ್ಟೂ ಸೆಲೆಕ್ಟ್ ಆಗೋಯ್ತು ಅಂತ ಹೇಳಿದ್ರೆ ನಿಮ್ಮ ಕೀಬೋರ್ಡಲ್ಲಿ ಆಲ್ಟ್ನ ಕ್ಲಿಕ್ ಮಾಡಿ ಅದನ್ನು ಆವಾಗ ರೆಡ್ ಕಲರ್ ಆಗುತ್ತದು. ಸೊ ರೆಡ್ ಕಲರ್ ಆದಮೇಲೆ ನೀವು ಅದನ್ನು ಮಾತ್ರ ರಿಮೂವ್ ಮಾಡ್ಕೊಬೋದು. ಸೊ ನಿಮ್ಮ ಕರೆಂಟ್ ಟೈಮ್ ಇಂಡಿಕೇಟರ್ ಏನಿದೆ ಅದನ್ನು ಜಸ್ಟ್ ಮುಂದಕ್ಕೆ ಹೋದರೆ ಅದನ್ನು ಇಟ್ಕೊಂಡು ಮುಂದಕ್ಕೆ ಹೋಗಿ ಆಟೋಮೆಟಿಕ್ಲಿ ಅದು ಟ್ರ್ಯಾಕ್ ಆಗ್ತಾ ಇದೆ. ಆ್ಯಂಡ್ ಈ ಬಟನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಆಲ್ಫಾ ಓವರ್ಲೇಗಳು ಕ್ರಿಯೇಟ್ ಆಗುತ್ತೆ. ಸೊ ದಟ್ ನಿಮಗೆ ಗೊತ್ತಾಗುತ್ತೆ ಯಾವ ಆಬ್ಜೆಕ್ಟ್ ಸಪ್ರೇಟ್ ಆಗಿದೆ ಅಂತ. ಸೊ ಜಸ್ಟ್ ಒಂದು ಕ್ಲಿಕ್ ಆಫ್ ಎ ಬಟನ್ನಲ್ಲಿ ಈ ಒಂದು ರೋಟೋಸ್ಕೋಪ್ ಟೂಲ್ ವರ್ಕ್ ಆಗುತ್ತೆ. ಈ ಥರ ಸಪ್ರೇಟ್ ಮಾಡೋ ಪ್ರೋಸೆಸ್ನ ನಾವು ರೋಟೋಸ್ಕೋಪಿಂಗ್ ಅಂತ ಹೇಳ್ತೀವಿ. ಸೊ ಜಸ್ಟ್ ನಿಮಗೆ ಬೇಕಾಗಿರೋ ಪೋರ್ಷನ್ನ ಸೆಲೆಕ್ಟ್ ಮಾಡಿ ಜಸ್ಟ್ ನಿಮ್ಮ ಕರ್ಸರ್ ಏನಿದೆ, ಕರೆಂಟ್ ಟೈಮ್ ಇಂಡಿಕೇಟರ್ ಏನಿದೆ ಇದರಲ್ಲಿ ಮುಂದಕ್ಕೆ ಹೋದರೆ ಇಲ್ಲಿ ಬರ್ತಿದೆ ನೋಡಿ ರೋಟೋ ಬ್ರಷ್ ಪ್ರಾಪಗೇಟಿಂಗ್ ಅಂತ. ಒಂದೊಂದೇ ಫ್ರೇಮಲ್ಲಿ ಇದು ಸಪ್ರೇಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಇಲ್ಲೊಂದು ಬಟನ್ ಇದೆ ನೋಡಿ ಆಲ್ಫಾ ಓವರ್ಲೇ ಅಂತ, ಇದನ್ನು ಕ್ಲಿಕ್ ಮಾಡಿದ್ರೆ ಯಾವ ಪೋರ್ಷನ್ನ ನೀವು ಸಪ್ರೇಟ್ ಮಾಡಿದ್ದೀರಾ ಅಂತ ಗೊತ್ತಾಗುತ್ತೆ. ಸೊ ಇದನ್ನು ಆನ್ ಮಾಡ್ಕೊಳ್ಳಿ. ಆ್ಯಂಡ್ ಇಫ್ ಯು ವಾಂಟ್ ನಿಮಗೆ ಬೇರೆ ಕಲರ್ ಹಾಕಬೇಕು ಅಂತ ಹೇಳಿದ್ರೆ ಈ ಬಟನ್ನ ಕ್ಲಿಕ್ ಮಾಡಿ. ಸೊ ಇನ್ ಕೇಸ್ ವೈಟನ್ನು ನೀವು ಪ್ರಿಫರ್ ಮಾಡಿದ್ರೆ ಇದು ವೈಟ್ ಕಲರ್ ಆಗುತ್ತೆ. ನಿಮಗೆ ಬೇಕಾಗಿರೋವಂಥ ಕಲರ್ನ ನೀವಿಲ್ಲಿ ಚೂಸ್ ಮಾಡ್ಕೊಬೋದು. ಸೊ ದಟ್ ನಿಮಗೆ ಯಾವ ಆಬ್ಜೆಕ್ಟು ಸಪ್ರೇಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಆಲ್ಫಾ ಚಾನಲ್ ನೋಡಬೇಕಂದ್ರೆ ಈ ಒಂದು ಬಟನ್ನ ಕ್ಲಿಕ್ ಮಾಡ್ಬೋದು. ಆ್ಯಂಡ್ ಇವಾಗ ನಾವು ಲೇಯರ್ ಪ್ಯಾನಲಲ್ಲಿರೋವಂಥದ್ದು ಇದನ್ನು ಹಿಂದ್ಗಡೆ ಬನ್ನಿ ಕಾಂಪೋಸಿಷನ್ ಪ್ಯಾನಲ್ಗೆ ಬಂದರೆ ಇಲ್ಲಿ ನೋಡ್ಬೋದು ನೀವು ಕ್ಲಿಯರಾಗಿ ಇದೇ ನಮಗೆ ಫೈನಲ್ ಔಟ್ಪುಟ್ ಆಗಿರುತ್ತೆ. ಸೊ ಒಂದು ಆಬ್ಜೆಕ್ಟ್ನ ನಾವು ಸಪ್ರೇಟ್ ಮಾಡಿದ್ವಿ. ಆ್ಯಂಡ್ ವಿಡಿಯೋ ಕ್ಲಿಪ್ನ ಸೆಲೆಕ್ಟ್ ಮಾಡಿ ನೀವು ಎಫೆಕ್ಟ್ಸ್ ಕಂಟ್ರೋಲ್ಗೆ ಹೋದರೆ ಇಲ್ಲಿ ನೋಡ್ಬೋದು ಒಂದು ಹೊಸ ಎಫೆಕ್ಟು ಕ್ರಿಯೇಟ್ ಆಗಿದೆ. ಅದು ರೋಟೋ ಬ್ರಷ್ ಆ್ಯಂಡ್ ರಿಫೈನ್ಡ್ ಎಡ್ಜ್ ಟೂಲ್ ಅಂತ. ಇದರಲ್ಲಿ ತುಂಬಾ ಆಪ್ಷನ್ಸ್ಗಳಿದೆ. ಇಲ್ಲಿ ಯೂಸ್ ಮೋಷನ್ ಬ್ಲರ್ ಅಂತಿದೆಯಲ್ಲ ಇದನ್ನು ಆನ್ ಮಾಡಿರಿ.
ಈ ಕಾರ್ನರ್ ನೋಡ್ಬೋದು ನೀವು, ಲೈಟಾಗಿ ಒಂಥರ ಶಾರ್ಪಾಗಿ ಎಡ್ಜ್ ಕ್ರಿಯೇಟ್ ಆಗಿದೆ. ಇಲ್ಲಿ ನೀವು ಫೆದರ್ ಮಾಡ್ಬೋದು. ಸೊ ಫೆದರ್ ಮಾಡಿದ್ರೆ ಸ್ವಲ್ಪ ಸ್ಮೂತ್ ಆಗುತ್ತೆ ಎಡ್ಜು. ನೆಕ್ಸ್ಟು ರೆಡ್ಯೂಸ್ ಚಾಟರ್ ಅಂತಿದೆಯಾ ನೋಡಿ, ಇದನ್ನು ಸ್ವಲ್ಪ ಜಾಸ್ತಿ ಮಾಡಿ. ಏನಂದರೆ ಒಂದು ವಿಡಿಯೋದಲ್ಲಿ ನೀವು ಈ ಥರ ಸಪ್ರೇಟ್ ಮಾಡಿದಾಗ ಎಡ್ಜಸ್ ಏನಿದೆ ಅದಷ್ಟು ಒಂಥರ ಚಾಟರ್ ಆಗುತ್ತೆ. ಚಾಟರ್ ಅಂದರೆ ಕರೆಕ್ಟಾಗಿ ರೋಟೋಸ್ಕೋಪ್ ಆಗಿರಲ್ಲ. ಆ ಒಂದು ಸಿಚುವೇಷನಲ್ಲಿ ನೀವು ಈ ರೆಡ್ಯೂಸ್ ಚಾಟರ್ ಅಂತ ಏನಿದೆ ಇದನ್ನು ಜಾಸ್ತಿ ಮಾಡಿ. ಸೊ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಓವರಾಲ್ ಸ್ಮೂತಾಗಿರುತ್ತೆ ರೋಟೋಸ್ಕೋಪಿಂಗು. ಆ್ಯಂಡ್ ನಿಮ್ಮ ಸಿಸ್ಟಮ್ ಇನ್ನೂ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಫಾಸ್ಟಾಗಿ ವರ್ಕ್ ಆಗ್ತಿದೆ ಅಂತ ಹೇಳಿದ್ರೆ, ಇಲ್ಲಿ ಡಿಕಂಟಾಮಿನೇಟ್ ಎಡ್ಜ್ ಕಲರ್ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದ್ರೆ ಆದಷ್ಟು ಎಡ್ಜ್ ಏನಿದೆ, ಎಡ್ಜ್ ಆಗಿರಲಿ, ಓವರಾಲ್ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ರೋಟೋಸ್ಕೋಪಿಂಗ್ ಆದಮೇಲೆ. ಇದ್ರದ್ದು ಒಂದಷ್ಟು ಆಪ್ಷನ್ಗಳಿದೆ. ಡಿಕಂಟಾಮಿನೇಷನ್ ಅಂತಿದೆಯಲ್ಲ ಇದು ಅಮೌಂಟು 100% ಇದೆ. ಆ್ಯಂಡ್ ಇನ್ಕ್ರೀಸ್ ರೇಡಿಯಸ್ ಅಂತಿದೆಯಲ್ಲ ಇದನ್ನು ಸ್ವಲ್ಪ ಜಾಸ್ತಿ ಮಾಡಿ, ಸೊ ದಟ್ ನಮಗೆ ಕಾರ್ನರ್ಸು ಕರೆಕ್ಟಾಗಿ ಫಿಲ್ ಆಗುತ್ತೆ. ವ್ಯೂ ಮ್ಯಾಪ್ ಅಂತ ಏನಿದೆ ಇದನ್ನು ಸೆಲೆಕ್ಟ್ ಮಾಡಿ ಜಸ್ಟ್ ಚೆಕ್ ಮಾಡಿದ್ರೆ ನೋಡ್ಬೋದು ಓವರಾಲ್ ನಾವು ಕ್ರಿಯೇಟ್ ಮಾಡಿರೋವಂಥ ಪೋರ್ಷನ್ದು ಎಡ್ಜ್ ಏನಿದೆ ಅಷ್ಟು ಮಾತ್ರ ಕಾಣುತ್ತೆ. ನಾವು ಎಷ್ಟು ರೇಡಿಯಸ್ ಕೊಡ್ಬೋದು ಅಂತ ಇಲ್ಲಿ ಗೊತ್ತಾಗುತ್ತೆ. ಸೊ ಸ್ವಲ್ಪ ಕೊಡಿ, 1% ಕೊಡ್ಬೋದು. ನೆಕ್ಸ್ಟು ವ್ಯೂ ಮ್ಯಾಪ್ ಅಂತ ಏನಿದೆ ಅದನ್ನು ಡಿಸೇಬಲ್ ಮಾಡಿಬಿಡಿ. ನೆಕ್ಸ್ಟು ನಾನು ಹೇಳ್ದಂಗೆ ರೋಟೋಸ್ಕೋಪಿಂಗ್ ಮಾಡಿದ್ದೀವಿ. ನಾನು ನಡ್ಕೊಂಡು ಹೋಗ್ತಾ ಇದ್ದರೆ ಹಿಂದ್ಗಡೆ ಒಂದು ಟೆಕ್ಸ್ಟನ್ನು ಹಾಕಬೇಕು ಅಂತ ನನ್ನ ಮೈಂಡಲ್ಲಿರೋದು. ಸೊ ನಾವೇನು ಮಾಡಬೇಕು, ಇದನ್ನು ಡೂಪ್ಲಿಕೇಟ್ ಮಾಡ್ಕೊಬೇಕು. ಸೊ ದಟ್ ಮುಂದ್ಗಡೆ ನಾವು ಕ್ರಿಯೇಟ್ ಮಾಡಿರೋಂಥ ಆಬ್ಜೆಕ್ಟ್ ಇರುತ್ತೆ, ಹಿಂದ್ಗಡೆ ಬ್ಯಾಕ್ ಪ್ಲೇಟಾಗಿ ಒಂದು ಬ್ಯಾಕ್ಗ್ರೌಂಡ್ನ ನಮ್ಗೆ ಯೂಸ್ ಮಾಡ್ಕೊಬೋದು. ಇದನ್ನು ಡೂಪ್ಲಿಕೇಟ್ ಮಾಡ್ಕೊಬೇಕಂದ್ರೆ ವಿಡಿಯೋ ಕ್ಲಿಪ್ನ ಸೆಲೆಕ್ಟ್ ಮಾಡಿ ಎಡಿಟ್ಗೆ ಹೋಗಿ ಇಲ್ಲಿ ಡೂಪ್ಲಿಕೇಟ್ ಅಂತಿದೆಯಲ್ಲ, ಅಥವಾ ನಿಮ್ಮ ಕೀಬೋರ್ಡಲ್ಲಿ Ctrl+D ಕ್ಲಿಕ್ ಮಾಡಿ ಡೂಪ್ಲಿಕೇಟ್ ಆಗುತ್ತೆ. ಇದನ್ನು ನಾನು ರೀನೇಮ್ ಮಾಡಿಬಿಡ್ತೀನಿ. ರೈಟ್ ಕ್ಲಿಕ್ ಮಾಡಿ ಬ್ಯಾಕ್ ಪ್ಲೇಟ್ ಅಂತ ರೀನೇಮ್ ಮಾಡ್ತೀನಿ. ಓಕೆ, ಸೊ ಈ ಬ್ಯಾಕ್ ಪ್ಲೇಟನ್ನು ನಾವು ಏನು ಚೇಂಜಸ್ ಮಾಡೋದು ಬೇಡ, ಏನೂ ಮಾಡೋಕ್ಕೆ ಹೋಗಬಾರ್ದು. ಈವನ್ ರೋಟೋಸ್ಕೋಪಿಂಗ್ ಏನು ಮಾಡಿದ್ದೀವಿ ಅದನ್ನು ಡೂಪ್ಲಿಕೇಟ್ ಆಗೋಗಿದೆ. ಇವಾಗ ಈ ಬ್ಯಾಕ್ ಪ್ಲೇಟಲ್ಲಿರೋವಂಥ ರೋಟೋಸ್ಕೋಪಿಂಗ್ ಏನಾಗಿದೆ ಅದನ್ನು ಡಿಲೀಟ್ ಮಾಡಿಬಿಡಿ. ನಿಮ್ಮ ಕೀಬೋರ್ಡಲ್ಲಿ ಡಿಲೀಟ್ ಮಾಡಿದ್ರೆ ಡಿಲೀಟ್ ಆಗುತ್ತೆ. ಸೊ ಇದನ್ನು ನೀವು ನೋಡಬೇಕು ಅಂತ ಹೇಳಿದ್ರೆ ಇಲ್ಲೊಂದು ಡಾಟ್ ಐಕಾನ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿದ್ರೆ ಗೊತ್ತಾಗುತ್ತೆ ಈಚ್ ಇಂಡಿವಿಜುವಲ್ ಲೇಯರು ಏನು ತೋರಿಸ್ತಾ ಇದೆ ಅಂತ. ಇದನ್ನು ಕ್ಲಿಕ್ ಮಾಡಿ. ಸೊ ಫಸ್ಟ್ ಲೇಯರ್ ಏನಿದೆ ಆಬ್ಜೆಕ್ಟು, ರೋಟೋಸ್ಕೋಪಿಂಗ್ ಮಾಡಿರೋಂಥ ಒಂದು ಆಬ್ಜೆಕ್ಟು, ಆ್ಯಂಡ್ ಇದನ್ನು ಡಿಸೇಬಲ್ ಮಾಡಿ ಇದನ್ನು ಎನೇಬಲ್ ಮಾಡಿದ್ರೆ ಸೆಕೆಂಡ್ ಲೇಯರಲ್ಲಿ ಏನೂ ಎಫೆಕ್ಟ್ ಇಲ್ಲ. ಸೊ ಕ್ಲೀನ್ ಬ್ಯಾಕ್ ಪ್ಲೇಟ್ ಆಗಿದೆ. ಸೊ ಇವಾಗ ಒಂದು ಟೆಕ್ಸ್ಟನ್ನು ಕ್ರಿಯೇಟ್ ಮಾಡೋಣ. ನೈಟ್ ಲೈಫ್ ಅಂತ ಕ್ರಿಯೇಟ್ ಮಾಡ್ತೀನಿ. ಈ ಥರ ಕಾಂಪ್ಲಿಕೇಟೆಡ್ ವರ್ಕ್ ಮಾಡೋವಾಗ ಸೇವ್ ಮಾಡೋದು ಬಹಳ ಇಂಪಾರ್ಟೆಂಟು. ಅವಾಗವಾಗ ಸೇವ್ ಮಾಡ್ತಾರೆ. ಕೀಬೋರ್ಡಲ್ಲಿ Ctrl+S ಕ್ಲಿಕ್ ಮಾಡಿ ಸೇವ್ ಆಗುತ್ತೆ. ಸೊ ಇವಾಗ ಒಂದು ಟೆಕ್ಸ್ಟನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ. ಇದ್ರ ಸೈಜ್ನ ನಾನು ಸ್ವಲ್ಪ ಕಮ್ಮಿ ಮಾಡಬೇಕು. ಸೊ ಕ್ಯಾರೆಕ್ಟರ್ಗೆ ಬಂದುಬಿಟ್ಟು ಇಲ್ಲಿ ಕಮ್ಮಿ ಮಾಡಿ. ಆ್ಯಂಡ್ ಇನ್ ಕೇಸ್ ಈ ಥರ ನಿಮಗೆ ಒಂದು ಎರರ್ ಬಂತು ಅಂತ ಹೇಳಿದ್ರೆ ಇದೇನೂ ಇಲ್ಲ, ಎರರೇ ಅಲ್ಲ, ಇದು ಜಸ್ಟ್ ಕ್ಯಾಪ್ಸ್ ಲಾಕ್ ಆನ್ ಆಗಿದೆ ಅಂತ ಅರ್ಥ. ಕ್ಯಾಪ್ಸ್ ಲಾಕ್ನ ನೀವು ಆಫ್ ಮಾಡಿ ನಿಮ್ಮ ಕೀಬೋರ್ಡಲ್ಲಿ. ಸೊ ನಾನು ಫುಲ್ಲು ಬೋಲ್ಡ್ ಲೆಟರ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಕ್ಯಾಪ್ಸ್ ಲಾಕ್ನ ಆನ್ ಮಾಡಿದರೆ ಅದನ್ನು ಆಫ್ ಮಾಡಿದ್ದೀನಿ. ಇವಾಗ ಇದನ್ನು ಚಿಕ್ಕದು ಮಾಡಿ, ಇಷ್ಟು ಚಿಕ್ಕದು ಮಾಡಿದ್ಮೇಲೆ ಸ್ವಲ್ಪ ಬೋಲ್ಡ್ ಏನಿದೆ ಅದನ್ನು ನಾನು ರೆಡ್ಯೂಸ್ ಮಾಡ್ತೀನಿ. ಬೇರೆ ಫಾಂಟ್ನ ನಾನು ಹಾಕ್ತೀನಿ. ಸೊ ನಾನು ನೆಕ್ಸಾ ಅಲ್ಟ್ರಾ ಲೈಟ್ ಅಂತಿದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟು ಕಲರ್ ಬಂದು ನಾನು ಲೈಟ್ ಬ್ಲೂ ಕಲರ್ನ, ಲೈಟ್ ವೈಟಿಶ್ ಬ್ಲೂ ಕಲರ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟು ಈ ಟೆಕ್ಸ್ಟ್ ಲೇಯರ್ ಏನಿದೆ ಅದನ್ನು ನಾವು ಹಿಂದಕ್ಕೆ ಹಾಕಬೇಕು. ಅಂದರೆ ಮೇಲ್ಗಡೆ ಆಬ್ಜೆಕ್ಟ್ ನಾವು ಕ್ರಿಯೇಟ್ ಮಾಡಿದ್ದೀವಲ್ಲ ಅದು ಮುಂದ್ಗಡೆ ಬರಬೇಕು. ಅಂದರೆ ನಾವು ಕ್ರಿಯೇಟ್ ಮಾಡಿರೋವಂಥ ರೋಟೋಸ್ಕೋಪಿಂಗ್ ಲೇಯರ್ ಏನಿದೆ ಅದು ಫ್ರಂಟಿಗೆ ಬರಬೇಕು. ಸೊ ಇವಾಗ ನಿಮಗೆ ಗೊತ್ತಾಗಿರ್ಬೋದು ನಾನು ಏನಕ್ಕೆ ಈ ರೀತಿ ಮಾಡಿದ್ದು ಅಂತ. ಸೊ ಹಿಂದ್ಗಡೆ ಟೆಕ್ಸ್ಟ್ ಇದೆ, ಮುಂದ್ಗಡೆ ರೋಟೋಸ್ಕೋಪಿಂಗ್ ಆಗಿರೋವಂಥ ಒಂದು ಲೇಯರ್ ಇದೆ, ಅದ್ರ ಹಿಂದ್ಗಡೆ ಬ್ಯಾಕ್ ಪ್ಲೇಟ್ ಇದೆ. ಕೆಳಗಡೆ ತೋರಿಸ್ತಾ ಇದೆ ನೋಡಿ ರೋಟೋ ಬ್ರಷ್ ಪ್ರಾಪಗೇಟಿಂಗ್ ಅಂತ. ಸೊ ಈಚ್ ಆ್ಯಂಡ್ ಎವ್ರಿ ಫ್ರೇಮ್ ಒಂದಾದ್ಮೇಲೆ ಒಂದು ಸೆಕೆಂಡ್ಗೆ ಒಂದು 24 ಫ್ರೇಮ್ ಇರುತ್ತಲ್ಲ ಅಷ್ಟು ಫ್ರೇಮ್ನು ಅನಲೈಸ್ ಮಾಡಿ ಅದು ಸಪ್ರೇಟ್ ಮಾಡ್ತಾ ಇರೋವಂಥ ಒಂದು ಪ್ರೋಸೆಸ್ ಇದು. ಎಸ್, ಇವಾಗ ನೋಡಿ ಹಿಂದ್ಗಡೆ ಟೆಕ್ಸ್ಟ್ ಇದೆ, ಮುಂದ್ಗಡೆ ನಾವು ರೋಟೋಸ್ಕೋಪಿ ಮಾಡಿರೋವಂಥ ಲೇಯರ್ ಇದೆ. ಆ್ಯಂಡ್ ಹಿಂದ್ಗಡೆ ಇರೋವಂಥ ಟೆಕ್ಸ್ಟ್ಗೆ ಒಂದು ಎಫೆಕ್ಟ್ ಹಾಕೋಣ, ಗ್ಲೋ ಎಫೆಕ್ಟು. ಸೊ ನಿಮ್ಮ ಎಫೆಕ್ಟ್ಸ್ ಆ್ಯಂಡ್ ಪ್ರೀಸೆಟ್ಸ್ ಅಂತ ಏನಿದೆ ಆ ಒಂದು ಪ್ಯಾನಲ್ಗೆ ಹೋಗ್ಬಿಟ್ಟು ಇಲ್ಲಿ ಗ್ಲೋ ಅಂತ ಟೈಪ್ ಮಾಡಿ. ಸೊ ಗ್ಲೋ ಅಂತ ಟೈಪ್ ಮಾಡಿ ಅಂಡರ್ ಸ್ಟೈಲೈಸ್ ಗ್ಲೋ ಅಂತ ಒಂದು ಎಫೆಕ್ಟ್ ಬರುತ್ತೆ, ಅದನ್ನು ಡ್ರ್ಯಾಗ್ ಮಾಡಿ ಟೆಕ್ಸ್ಟ್ ಲೇಯರ್ ಮೇಲೆ ಡ್ರಾಪ್ ಮಾಡಿ. ಇವಾಗ ನೋಡ್ಬೋದು ಲೈಟಾಗಿ ಗ್ಲೋ ಆಗ್ತಾಯಿದೆ. ಆ್ಯಂಡ್ ಇಲ್ಲಿ ಗ್ಲೋ ಥ್ರೆಶೋಲ್ಡ್ ಅಂತಿದೆಯಲ್ಲ ಇದನ್ನು ಕಮ್ಮಿ ಮಾಡಿ. ಸೊ ಕಮ್ಮಿ ಮಾಡಿದ್ರೆ ಗ್ಲೋ ಲೆವೆಲ್ ಲೈಟಾಗಿ ಜಾಸ್ತಿ ಆಗುತ್ತೆ.
ಆ್ಯಂಡ್ ಆಲ್ಸೋ ಇಲ್ಲಿ ಕಲರ್ ಚಾನಲ್ ಏನಿದೆ ಆಲ್ಫಾ ಚಾನಲ್ ಅಂತಿದ್ದಿಲ್ಲ, ಇದನ್ನು ಸೆಲೆಕ್ಟ್ ಮಾಡಿದ್ರೆ ಓವರಾಲ್ ಓನ್ಲಿ ಟೆಕ್ಸ್ಟಲ್ಲಿರೋಂಥ ಆಲ್ಫಾ ಚಾನಲ್ ಮಾತ್ರ ಸೆಲೆಕ್ಟ್ ಆಗುತ್ತೆ. ಇವಾಗ ಕೆಳಗೆ ಬಂದರೆ ಇಲ್ಲಿ ಕಲರ್ ಎ ಅಂತಿದೆಯಲ್ಲ, ಇದು ಔಟ್ಸೈಡ್ ಕಲರು. ಔಟ್ಸೈಡ್ ಯಾವ ಕಲರ್ ಬೇಕು ಅಂತ ನೀವಿಲ್ಲಿ ಚೂಸ್ ಮಾಡ್ಕೊಬೋದು. ನಾನು ವೈಟ್ ಕಲರ್ ಕೊಡ್ತೀನಿ. ಆ್ಯಂಡ್ ಇನ್ಸೈಡು ಇದನ್ನು ನಾನು ಆಲ್ಮೋಸ್ಟ್ ಸಿಮಿಲರ್ ಟು ವೈಟೇ ಸೆಲೆಕ್ಟ್ ಮಾಡ್ತೀನಿ, ಸೊ ದಟ್ ಓವರಾಲ್ ವೈಟ್ ಕಲರಲ್ಲಿ ಗ್ಲೋ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು ಇದಕ್ಕೊಂದು ಲೈನ್ನ ಕ್ರಿಯೇಟ್ ಮಾಡೋಣ. ನಾವು ಲೋವರ್ ಥರ್ಡಲ್ಲಿ ಲೈನ್ ಕ್ರಿಯೇಟ್ ಮಾಡಿದ್ವಲ್ಲ, ಅದೇ ರೀತಿ ಇಲ್ಲಿ ಪೆನ್ ಟೂಲ್ ಏನಿದೆ ಇದನ್ನು ಸೆಲೆಕ್ಟ್ ಮಾಡಿ, ಇಲ್ಲಿ ಯಾವುದೇ ವಿಡಿಯೋನು ಸೆಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಪೆನ್ ಟೂಲ್ ಮಾತ್ರ ತೊಗೊಂಡು ಜಸ್ಟ್ ನಿಮ್ಮ ಕಂಪೋಸಿಷನ್ ಪ್ಯಾನಲಲ್ಲಿ ಒಂದೇ ಒಂದು ಲೈನ್ನ ಡ್ರಾ ಮಾಡಿ, ಸ್ಟ್ರೈಟ್ ಲೈನು. ಸೊ ಇವಾಗೊಂದು ಶೇಪ್ ಲೇಯರ್ ಕ್ರಿಯೇಟ್ ಆಗಿದೆ. ಇದರದ್ದು ಪಿಕ್ಸೆಲ್ಸ್ ಬಂದು 2% ಇದೆ, ಔಟ್ಸೈಡ್ ಪಿಕ್ಸೆಲ್ಲು, ಸ್ಟ್ರೋಕ್ ಪಿಕ್ಸೆಲ್ಲು. ಇದನ್ನು ಜಾಸ್ತಿ ಮಾಡಿ, ಒಂದು 6% ಕೊಡ್ತೀನಿ ಅಂದ್ಕೊಳ್ಳಿ, ಅಥವಾ 4% ಕೊಡ್ಬೋದು. ಸೊ ಈ ಒಂದು ಲೈನ್ನ ನಾವು ರೋಟೋಸ್ಕೋಪಿಂಗ್ ಲೇಯರ್ ಹಿಂದೆ ಹಾಕಬೇಕು. ಇದ್ರ ಹಿಂದೆ ಹಾಕಿದ್ರೆ ನೋಡ್ಬೋದು ನನ್ನ ಹಿಂದೆ ಒಂದು ಲೈನ್ ಕ್ರಿಯೇಟ್ ಆಗಿದೆ. ನೆಕ್ಸ್ಟು ಲೈನ್ನ ಸ್ವಲ್ಪ ಕೆಳಗಡೆ ತೊಗೊಂಬರ್ತೀನಿ, ಈ ರೀತಿ ಇರಲಿ. ಆ್ಯಂಡ್ ಟೆಕ್ಸ್ಟನ್ನು ಸ್ವಲ್ಪ ಮೂವ್ ಮಾಡ್ತೀನಿ. ಹಿಂದೆ ಇದೆ ಲೈನ್ನ ಸ್ವಲ್ಪ ಇಷ್ಟಕ್ಕೆ ಅಲೈನ್ ಮಾಡ್ಕೊತೀನಿ ಲೈನ್ನ. ಇಲ್ಲಿ ಟೆಕ್ಸ್ಟು ಸ್ಟಾರ್ಟ್ ಆಗಲಿ. ಇವಾಗ ಈ ರೀತಿ ಒಂದು ನೆಕ್ಸ್ಟ್ ಇದೇ ರೀತಿ ಇನ್ನೊಂದು ಲೈನ್ನ ಕೂಡ ನಾನು ಕ್ರಿಯೇಟ್ ಮಾಡ್ತೀನಿ. ಸೇಮ್ ಥಿಂಗ್ ಇದೇ ಶೇಪ್ ಲೇಯರ್ನ ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ನಿಮ್ಮ ಕೀಬೋರ್ಡಲ್ಲಿ ಕಂಟ್ರೋಲ್ ಡಿನ ಕ್ಲಿಕ್ ಮಾಡಿ, ಅಥವಾ ಮ್ಯಾಕ್ ಯೂಸ್ ಮಾಡ್ತಾ ಇದ್ರೆ ಕಮ್ಯಾಂಡ್ ಡಿನ ಕ್ಲಿಕ್ ಮಾಡಿ, ಡೂಪ್ಲಿಕೇಟ್ ಆಗುತ್ತೆ ಲೇಯರು. ಆ್ಯಂಡ್ ನಿಮ್ಮ ಕೀಬೋರ್ಡಲ್ಲಿ ಆ್ಯರೋ ಇರುತ್ತಲ್ಲ, ಆ್ಯರೋನ ಕ್ಲಿಕ್ ಮಾಡಿ ಸ್ವಲ್ಪ ಕೆಳಗಡೆ ಇಳ್ಕೊಂಡು ಬನ್ನಿ, ಕೆಳಗಡೆ ಮೇಲ್ಗಡೆ ನಿಮಗೆ ಬೇಕಾಗಿರೋಂಥ ಪೊಸಿಷನ್ಗೆ ಪ್ಲೇಸ್ಮೆಂಟ್ ಮಾಡ್ಕೊಳ್ಳಿ. ಸೇಮ್ ಥಿಂಗ್ ರೈಟ್ ಸೈಡಿಗೆ ಕೂಡ ನಾನು ಒಂದು ಶೇಪ್ ಲೇಯರ್ನ ಕ್ರಿಯೇಟ್ ಮಾಡ್ತೀನಿ. ಸೇಮ್ ಥಿಂಗ್ ಡೂಪ್ಲಿಕೇಟ್ ಮಾಡಿ ನಿಮ್ಮ ಆ್ಯರೋಲ್ಲಿ ಮೂವ್ ಮಾಡ್ತಾ ಹೋಗಿ ನಾನು ಇದನ್ನು ಈ ಕಡೆ ಪ್ಲೇಸ್ಮೆಂಟ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟು ಈ ಎಲ್ಲ ಶೇಪ್ ಲೇಯರ್ಗೂ ನಾವು ಗ್ಲೋ ಕೊಡಬೇಕು. ಸೊ ಟೆಕ್ಸ್ಟಿಗೆ ಆಲ್ರೆಡಿ ಕೊಟ್ಟಿದ್ದೇವಲ್ಲ ಗ್ಲೋ, ಅದನ್ನೇ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡಿ ಎಫೆಕ್ಟ್ಸ್ ಕಂಟ್ರೋಲ್ ಪ್ಯಾನಲ್ಲಿ ಆಲ್ರೆಡಿ ಕೊಟ್ಟಿರೋವಂಥ ಗ್ಲೋನ ಜಸ್ಟ್ ನಿಮ್ಮ ಕೀಬೋರ್ಡಲ್ಲಿ ಕಂಟ್ರೋಲ್ ಸಿನ ಕ್ಲಿಕ್ ಮಾಡಿ. ಸೊ ಸೇಮ್ ಗ್ಲೋ ಪರ್ಸೆಂಟೇಜ್ ಸೇಮ್ ಎಫೆಕ್ಟ್ ಏನಿದೆ ಅದು ಕಾಪಿ ಆಗುತ್ತೆ. ಆ್ಯಂಡ್ ಎಲ್ಲ ಶೇಪ್ ಲೇಯರ್ನು ಸೆಲೆಕ್ಟ್ ಮಾಡಿಬಿಟ್ಟು ಕಂಟ್ರೋಲ್ ವಿನ ಕ್ಲಿಕ್ ಮಾಡಿ. ಸೊ ಎಲ್ಲ ಶೇಪ್ ಲೇಯರ್ಗೂ ಪೇಸ್ಟ್ ಆಗೋಗುತ್ತೆ ಅದು. ಆ್ಯಂಡ್ ನಾನು ಹೇಳ್ದಂಗೆ ಈ ಒಂದು ಕಲರ್ ನಂಗೆ ಇಷ್ಟ ಆಗ್ತಾಯಿಲ್ಲ, ಟೆಕ್ಸ್ಟ್ ಕಲರು. ಸೊ ಕ್ಯಾರೆಕ್ಟ್ರಿಗೆ ಬಂದು ಟೆಕ್ಸ್ಟ್ ಕಲರ್ನ ನಾನು ವೈಟೇ ಮಾಡಿಬಿಡ್ತೀನಿ. ಎಸ್, ಓಕೆ, ನಾನು ಅಂದ್ಕೊಂಡಾಗೆ ಬರ್ತಾಯಿದೆ. ಇದಕ್ಕೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಗ್ರೀನ್ ಸ್ಕ್ರೀನ್ ಎಲಿಮೆಂಟ್ ಆ್ಯಡ್ ಮಾಡಿದ್ನಲ್ಲ, ಅದೇ ರೀತಿ ಒಂದು ಎಲಿಮೆಂಟ್ನ ಆ್ಯಡ್ ಮಾಡೋಣ. ಇದನ್ನು ಆ್ಯಡ್ ಮಾಡ್ತೀನಿ ಅಂದ್ಕೊಳ್ಳಿ. ಇನ್ ಪಾಯಿಂಟ್ನ ಸೆಲೆಕ್ಟ್ ಮಾಡಿ, ಸ್ವಲ್ಪ ಮುಂದಕ್ಕೆ ಹೋಗಿ ಔಟ್ ಪಾಯಿಂಟ್ನ ಸೆಲೆಕ್ಟ್ ಮಾಡಿ. ಸೊ ಇನ್ ಬಿಟ್ವೀನ್ ಏನಿದು ಹೈಲೈಟ್ ಆಗಿದೆಯಲ್ಲ ಅಷ್ಟನ್ನು ನಾವು ಸೆಲೆಕ್ಟ್ ಮಾಡಿದ್ದೀವಿ ಅಂತ ಅರ್ಥ. ನೆಕ್ಸ್ಟು ಈ ಒಂದು ಬಟನ್ನ ಕ್ಲಿಕ್ ಮಾಡಿ, ಓವರ್ಲೇ ಎಡಿಟ್ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿದ್ರೆ ಅದು ನಿಮ್ಮ ಕಾಂಪೋಸಿಷನ್ ಪ್ಯಾನಲ್ಗೆ ಬರುತ್ತೆ. ನೆಕ್ಸ್ಟು ಇದನ್ನು ಗ್ರೀನ್ ಸ್ಕ್ರೀನಲ್ಲಿ ಗ್ರೀನ್ ಕಲರ್ ಏನಿದೆ ಆ ಒಂದು ಕಲರ್ನ ತೆಗೆದುಬಿಡೋಣ. ಸೊ ಎಫೆಕ್ಟ್ಸ್ ಆ್ಯಂಡ್ ಪ್ರಿಸೆಟ್ಗೆ ಬಂದು ಇಲ್ಲಿ ಕೀ ಲೈಟ್ ಅಂತ ಒಂದು ಎಫೆಕ್ಟ್ ಏನಿದೆ ಇದನ್ನು ತೊಗೊಂಡು ಇದ್ರ ಮೇಲೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ. ಆ್ಯಂಡ್ ಸ್ಕ್ರೀನ್ ಕಲರ್ ಬಂದು ಗ್ರೀನ್ ಕಲರ್ನ ಸೆಲೆಕ್ಟ್ ಮಾಡಿ. ನೋಡ್ಬೋದು ಈ ಥರ ಒಂದು ಆ್ಯನಿಮೇಷನ್ ಕ್ರಿಯೇಟ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಬಂದು ಈ ಲೈನ್ ಏನಿದೆ ಅದನ್ನು ಲೈನ್ನ ಆ್ಯನಿಮೇಟ್ ಮಾಡೋಣ, ನಿಧಾನಕ್ಕೆ ಅದು ಲೈನ್ ಫಾರ್ಮ್ ಆಗಲಿ. ಸೊ ಅದಕ್ಕಿಂತ ಅದನ್ನು ಆ್ಯನಿಮೇಟ್ ಮಾಡೋದಕ್ಕೆ ಫಸ್ಟ್ ಲೈನ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ ಜಸ್ಟ್ ಅದರದ್ದು ಪ್ರಾಪರ್ಟೀಸ್ನ ನಾವು ಓಪನ್ ಮಾಡಬೇಕು. ಸೊ ಈ ಒಂದು ಆ್ಯರೋ ಮಾರ್ಕ್ ಏನಿದೆ ಇದನ್ನು ಸೆಲೆಕ್ಟ್ ಮಾಡಿ ಓಪನ್ ಮಾಡಿ, ಇಲ್ಲಿ ಆ್ಯಡ್ ಅಂತೇನಿದೆ ಬಟನ್ನು ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ್ರೆ ಟ್ರಿಮ್ ಪಾತ್ ಅಂತ ಒಂದು ಎಫೆಕ್ಟ್ ಇದೆ, ಇದನ್ನು ಕ್ಲಿಕ್ ಮಾಡಿ. ಇದನ್ನು ಆ್ಯಡ್ ಆಗಿದೆ ಅಂತ ಅರ್ಥ ಈ ಒಂದು ಎಫೆಕ್ಟು. ಸೊ ಟ್ರಿಮ್ ಪಾತ್ ಇಲ್ಲಿ ನೋಡ್ಬೋದು ಆ್ಯಡ್ ಆಗಿದೆ. ಅದನ್ನು ಓಪನ್ ಮಾಡಿ, ಈ ಒಂದು ಆ್ಯರೋ ಮಾರ್ಕ್ ಏನಿದೆ ಅದನ್ನು ಕ್ಲಿಕ್ ಮಾಡಿ ಓಪನ್ ಆಗುತ್ತೆ. ಆ್ಯಂಡ್ ನನಗೆ ಇಲ್ಲಿ ಸ್ಟಾರ್ಟ್, ಎಂಡ್ ಆ್ಯಂಡ್ ಆಫ್ಸೆಟ್ ಅಂತ 3 ಆಪ್ಷನ್ ಇದೆ. ಇಲ್ಲಿ ಎಂಡ್ ಪಾರ್ಟ್ ಏನಿದೆ ಅದು ನಮಗೆ ಬೇಕಾಗಿರೋವಂಥ ಪಾರ್ಟು. ಇದನ್ನು ಕಮ್ಮಿ ಮಾಡಿದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ಲೈನು ಹೋಗ್ತಾ ಇದೆ, ಜಾಸ್ತಿ ಮಾಡಿದ್ರೆ ಬರ್ತಾ ಇದೆ. ಇದಕ್ಕೆ ನಾವು ಕೀ ಫ್ರೇಮ್ಸ್ ಆ್ಯಡ್ ಮಾಡಿ ಆ್ಯನಿಮೇಟ್ ಮಾಡಬೇಕು. ಸೊ
ಒಂದು ಸ್ವಲ್ಪ ಮುಂದೆ ಬರ್ತೀನಿ. ಇಲ್ಲಿ ಆ್ಯನಿಮೇಷನ್ ಸ್ಟಾರ್ಟ್ ಆಗಲಿ ಅನಿಸುತ್ತೆ. ಇಲ್ಲಿ 0 ಮಾಡಿ ನೆಕ್ಸ್ಟು ಎಂಡ್ ಪಾಯಿಂಟ್ ಪಕ್ಕ ಏನಿದೆ ಒಂದು ಕೀ ಫ್ರೇಮ್ ಆ್ಯನಿಮೇಷನ್ ಐಕಾನ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ ಆ್ಯಂಡ್ ಸ್ವಲ್ಪ ಮುಂದೆ ಹೋಗಿದ ತಕ್ಷಣ ಇದನ್ನು 100% ಮಾಡಿ. 100% ಮಾಡಿದ ತಕ್ಷಣ ಈ ರೀತಿ ಒಂದು ಆ್ಯನಿಮೇಷನ್ ಕ್ರಿಯೇಟ್ ಆಗುತ್ತೆ. ಜಸ್ಟ್ ಲೈನು ಫಾರ್ಮ್ ಆಗ್ತಾ ಇರೋವಂಥ ಒಂದು ಆ್ಯನಿಮೇಷನ್ ಇದು. ನೆಕ್ಸ್ಟು ಇದೇ ಥರ ಆ್ಯನಿಮೇಷನ್ನ ಬೇರೆ ಬೇರೆ ಲೇಯರ್ಗೂ ನಾವು ಆ್ಯಡ್ ಮಾಡೋಣ. ಆ್ಯಕ್ಚುಲಿ ನಾವು ಇನ್ನೂ ಈಸಿ ಮಾಡ್ಕೊಬೋದು. ಹೇಗೆ ಅಂತ ಹೇಳಿದ್ರೆ, ಈ ಟ್ರಿಮ್ ಪಾತ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ, ಓನ್ಲಿ ಟ್ರಿಮ್ ಪಾತ್ ಮಾತ್ರ ಸೆಲೆಕ್ಟ್ ಮಾಡ್ಕೊಬೇಕು, ಲೇಯರ್ನ ಸೆಲೆಕ್ಟ್ ಮಾಡಬೇಡಿ. ಟ್ರಿಮ್ ಪಾತ್ ಏನು ನಾವು ಆ್ಯನಿಮೇಷನ್ ಕ್ರಿಯೇಟ್ ಮಾಡಿದ್ದೀವಲ್ಲ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ನಿಮ್ಮ ಕೀಬೋರ್ಡಲ್ಲಿ Ctrl+C ಕ್ಲಿಕ್ ಮಾಡಿ, ಅಥವಾ ಮ್ಯಾಕ್ ಯೂಸ್ ಮಾಡ್ತಾನೆ Command+C ಕ್ಲಿಕ್ ಮಾಡಿಬಿಟ್ಟು ಅಷ್ಟು ಬೇರೆ ಏನು ಶೇಪ್ ಲೇಯರ್ ನಾವು ಕ್ರಿಯೇಟ್ ಮಾಡಿದ್ದೀವಿ ಅಷ್ಟನ್ನು ಸೆಲೆಕ್ಟ್ ಮಾಡಿ Ctrl+V ಕ್ಲಿಕ್ ಮಾಡಿ, ಸೇಮ್ ಎಫೆಕ್ಟ್ ಸೇಮ್ ಕೀ ಫ್ರೇಮ್ ನಾವೇನು ಕ್ರಿಯೇಟ್ ಮಾಡಿದ್ದೀವಿ ಅಷ್ಟೂ ಬೇರೆ ಶೇಪ್ ಲೇಯರ್ಗೂ ಆ್ಯಡ್ ಆಗುತ್ತೆ ಆವಾಗ. ಇವಾಗ ಒಂದ್ಸಲ ಪ್ಲೇ ಮಾಡ್ತೀನಿ ನೋಡಿ ಹೆಂಗೆ ಕಾಣುತ್ತೆ ಅಂತ. ಓಕೆ, ನಾಟ್ ಬ್ಯಾಡ್. ಬಟ್ ಓವರಾಲ್ ಎಲ್ಲನೂ ಒಂದೇ ಟೈಮಿಂಗಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಸ್ವಲ್ಪ ಅದನ್ನು ಚೇಂಜ್ ಮಾಡೋಣ. ಸೊ ರೈಟ್ ಸೈಡಲ್ಲಿರೋವಂಥ ಈ ಒಂದು ಲೈನ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ, ನಿಮ್ಮ ಕೀಬೋರ್ಡಲ್ಲಿ ಕ್ಲಿಕ್ ಮಾಡಿದ್ರೆ ನಾವು ಕ್ರಿಯೇಟ್ ಮಾಡಿರೋವಂಥ ಅಷ್ಟು ಕೀ ಫ್ರೇಮ್ಸ್ ಏನೇನು ಕ್ರಿಯೇಟ್ ಮಾಡಿದ್ರೆ ಅಷ್ಟೂ ಓಪನ್ ಆಗುತ್ತೆ. ಸೊ ಕ್ಲಿಕ್ ಮಾಡಿಬಿಟ್ಟು ಸ್ವಲ್ಪ ಆಫ್ಸೆಟ್ ಮಾಡಿ, ಈ 2 ಕೀ ಫ್ರೇಮ್ ಏನಿದೆ ಸೆಲೆಕ್ಟ್ ಮಾಡಿಬಿಟ್ಟು ಸ್ವಲ್ಪ ಮುಂದಕ್ಕೆ ತೊಗೊಂಡೋಗಿ ಅಥವಾ ಹಿಂದಕ್ಕೆ ತೊಗೊಂಬನ್ನಿ, ಸ್ವಲ್ಪ ಆಫ್ಸೆಟ್ ಮಾಡಿ. ಇವಾಗ ಈ ರೀತಿ ಕ್ರಿಯೇಟ್ ಆಗಿದೆ. ಸೊ ನನಗೆ ಅನ್ನಿಸ್ದಂಗೆ ಇನ್ನೊಂದಷ್ಟು ಲೈನ್ಸ್ನ ನಾವು ಆ್ಯಡ್ ಮಾಡೋಣ. ಸೊ ಇಲ್ಲಿ ಲೆಫ್ಟ್ ಸೈಡಲ್ಲಿ 2 ಲೈನ್ ಇದೆಯಲ್ಲ, ಇನ್ನೊಂದು ಲೈನ್ನ ಆ್ಯಡ್ ಮಾಡ್ತೀನಿ. ಸೊ ಆ ಒಂದು ಲೇಯರ್ ಯಾವುದಂತ ಫಸ್ಟು ತಿಳ್ಕೊಳ್ಳಿ. ಸೊ ಇದು ಅನಿಸುತ್ತೆ, ಈ ಒಂದು ಲೇಯರ್ನ ನಾನು ಡೂಪ್ಲಿಕೇಟ್ ಮಾಡ್ಕೊತೀನಿ. ನಿಮ್ಮ ಕೀಬೋರ್ಡಲ್ಲಿ Ctrl+D ಕ್ಲಿಕ್ ಮಾಡಿ ಡೂಪ್ಲಿಕೇಟ್ ಆಗುತ್ತೆ. ಆ್ಯಂಡ್ ಶಿಫ್ಟ್ ಹಿಡ್ಕೊಂಡು ಸ್ವಲ್ಪ ಕೆಳಗಡೆ ತೊಗೊಂಬನ್ನಿ ಆ ಒಂದು ಲೇಯರ್ನ. ಸೊ ಇಲ್ಲಿ ಗ್ರೀನ್ ಸ್ಕ್ರೀನ್ ಎಲಿಮೆಂಟ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿದ್ದೀವಲ್ಲ ಅದನ್ನು ಸ್ವಲ್ಪ ಮುಂದಕ್ಕೆ ತೊಗೊಂಬಂದು ಅದನ್ನು ಸ್ವಲ್ಪ ನಾನು ಚಿಕ್ಕದು ಮಾಡ್ತೀನಿ. ಚಿಕ್ಕದು ಮಾಡಿ ಟೆಕ್ಸ್ಟ್ ಹತ್ರ ಇಡಿ. ನೆಕ್ಸ್ಟು ಅದೊಂದು ಆ್ಯನಿಮೇಷನ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು ಈ ಟೆಕ್ಸ್ಟ್ ಲೇಯರ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ, ಅದಕ್ಕೆ ಇನ್ನೊಂದು ಗ್ಲೋ ಎಫೆಕ್ಟ್ ಏನು ಹಾಕಿದ್ದೀವಿ ಅದನ್ನು ಇನ್ನೊಂದ್ಸಲಿ ಹಾಕೋಣ. ಸೊ ಟೆಕ್ಸ್ಟ್ ಲೇಯರ್ನ ಸೆಲೆಕ್ಟ್ ಮಾಡಿ, ಇಲ್ಲಿ ಅದರ ಎಫೆಕ್ಟ್ಸ್ ಕಂಟ್ರೋಲ್ ಪ್ಯಾನಲ್ಲಿ ಗ್ಲೋ ಅಂತ ಏನು ಹಾಕಿದ್ದೀವಿ ಅದನ್ನು ಡೂಪ್ಲಿಕೇಟ್ ಮಾಡಿ. ನಿಮ್ಮ ಕೀಬೋರ್ಡಲ್ಲಿ Ctrl+D ಕ್ಲಿಕ್ ಮಾಡಿದ್ರೆ ಡೂಪ್ಲಿಕೇಟ್ ಆಗುತ್ತೆ. ನೆಕ್ಸ್ಟು ಗ್ಲೋ ಥ್ರೆಶೋಲ್ಡ್ ಏನಿದೆ ಅದನ್ನು ಸ್ವಲ್ಪ ಜಾಸ್ತಿ ಮಾಡಿ 100% ಕೊಡಿ. ಸೊ ಇದು ನೋಡ್ಬೋದು ಬಿಫೋರ್ ಆ್ಯಂಡ್ ಆಫ್ಟರು ಸ್ವಲ್ಪ ಗ್ಲೋ ಜಾಸ್ತಿ ಆಗಿದೆ. ಸೊ ನೆಕ್ಸ್ಟು ಈ ನೈಟ್ ಲೈಫ್ ಅಂತ ಏನಿದೆ ಟೆಕ್ಸ್ಟು, ಅದಕ್ಕೆ ಒಂಥರ ಟ್ಯೂಬ್ ಲೈಟ್ ಆನ್ ಆದಾಗ ಎಫೆಕ್ಟ್ ಆಗುತ್ತಲ್ಲ, ಬಂದು ಹೋಗಿ ಮಾಡುತ್ತಲ್ಲ, ಆ ಥರ ಒಂದು ಎಫೆಕ್ಟ್ನ ಕ್ರಿಯೇಟ್ ಮಾಡೋಣ. ಸೊ ಬಿಗಿನಿಂಗಿಗೆ ಬನ್ನಿ. ಸೊ ಇಲ್ಲಿಂದ ಆ್ಯನಿಮೇಷನ್ ಸ್ಟಾರ್ಟ್ ಆಗಲಿ ಅನ್ಸುತ್ತೆ ನನಗೆ. ಇಲ್ಲಿ ನಿಮ್ಮ ಕೀಬೋರ್ಡಲ್ಲಿ ನೈಟ್ ಲೈಫ್ ಅಂತ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ ಆ ಒಂದು ಲೇಯರ್ನ ಕ್ಲಿಕ್ ಮಾಡಿದ್ರೆ ಒಪ್ಯಾಸಿಟಿ ಕಂಟ್ರೋಲ್ ಓಪನ್ ಆಗುತ್ತೆ. ಇಲ್ಲಿ ರೈಟ್ ನಾವು ಇವಾಗ 100% ಇದೆ. ಇದನ್ನು ಕ್ಲಿಕ್ ಮಾಡಿದ್ರೆ ಇವಾಗ ಒಂದು ಡೈಮಂಡ್ ಆಕಾರದಲ್ಲಿ ಒಂದು ಕೀ ಫ್ರೇಮ್ ಕ್ರಿಯೇಟ್ ಆಯಿತು. ಆ್ಯಂಡ್ ಸ್ವಲ್ಪ ಮುಂದಕ್ಕೆ ಹೋಗಿ ಸ್ವಲ್ಪ ಅಂದರೆ 3 ರಿಂದ 4 ಫ್ರೇಮ್ ಮುಂದೆ ಹೋಗಿ, ಒಂದೊಂದೇ ಫ್ರೇಮ್ ಮುಂದೆ ಹೋಗ್ಬೇಕಂದ್ರೆ ನಿಮ್ಮ ಕೀಬೋರ್ಡಲ್ಲಿ ಪೇಜ್ ಅಪ್ ಆ್ಯಂಡ್ ಪೇಜ್ ಡೌನ್ನ ಕ್ಲಿಕ್ ಮಾಡಿದ್ರೆ ಒಂದೊಂದೇ ಫ್ರೇಮ್ ಮುಂದೆ ಹಿಂದೆ ಹೋಗುತ್ತೆ. ನೆಕ್ಸ್ಟು ಇದನ್ನು ಕಮ್ಮಿ ಮಾಡ್ತೀನಿ ನಾನು. ಸೊ 50% ಮಾಡ್ತೀನಿ ಒಪಾಸಿಟಿ. ನೆಕ್ಸ್ಟು ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತೀನಿ, ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡ್ತೀನಿ 30%ಗೆ. ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತೀನಿ, 3 ಫ್ರೇಮ್ಸ್ ಮುಂದೆ ಹೋಗ್ತೀನಿ, ಫುಲ್ ಜಾಸ್ತಿ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತೀನಿ, ಓವರಾಲ್ ಆಫ್ ಮಾಡ್ತೀನಿ, ಓವರಾಲ್ 0 ಮಾಡಿಬಿಡ್ತೀನಿ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ. ಸೊ ರ್ಯಾಂಡಮ್ ಆಗಿ ನಿಮಗೆ ಬೇಕಾಗಿರೋ ಅಷ್ಟು ಒಪ್ಯಾಸಿಟಿನ ಕೊಟ್ಕೊಂಡು ಹೋಗಿ. ಸೊ ಅದೊಂಥರ ಓವರಾಲ್ ನೋಡೋವಾಗ ಒಂಥರ ಬ್ಲಿಂಕ್ ಆಗೋದು ಒಂದು ಎಫೆಕ್ಟು ಕ್ರಿಯೇಟ್ ಆಗುತ್ತೆ. ಒಂದ್ಸಲ ಪ್ಲೇ ಮಾಡ್ತೀನಿ ನೋಡಿ. ಫಸ್ಟು 0 ಇರಲಿ, ಫಸ್ಟ್ ಕೀ ಫ್ರೇಮು 0 ಇಟ್ಬಿಡಿ. ಸೊ ಅಲ್ಲಿವರೆಗೂ 0 ಇರುತ್ತೆ. ಎಸ್, ನೋಡ್ಬೋದು ಜಸ್ಟ್ ಆನು ಆಫ್ ಆಗುವಂಥ ಒಂದು ಎಫೆಕ್ಟ್ ಕ್ರಿಯೇಟ್ ಆಗಿದೆ. ಎಸ್, ಸೊ ಈ ಎಷ್ಟು ಕೀ ಫ್ರೇಮ್ ನಾವು ಕ್ರಿಯೇಟ್ ಮಾಡಿದ್ದೀವಿ, ಇದು ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ, ಕೆಳಗಡೆ ಇರುವಂಥ ಕೀ ಫ್ರೇಮು.
ಸೊ ಇವಾಗ ಒಂದ್ಸಲಿ ಪ್ಲೇ ಮಾಡ್ತೀನಿ, ಒಂದ್ಸಲಿ ನೋಡಿ. ಬಟ್ ಲೈನ್ ಆ್ಯನಿಮೇಷನ್ ತುಂಬ ಫಾಸ್ಟಾಗಿ ಹೋಗ್ತಾ ಇದೆ ಅನಿಸುತ್ತೆ. ಅದನ್ನು ಅಷ್ಟು ಶೇಪ್ ಲೇಯರ್ ಏನಿದೆ ಅಷ್ಟನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಕೀಬೋರ್ಡಲ್ಲಿ ಯೂನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಓವರಾಲ್ ಎಲ್ಲೆಲ್ಲಿ ಕೀ ಫ್ರೇಮ್ ನಾವು ಕ್ರಿಯೇಟ್ ಮಾಡಿದ್ದೀವಿ ಅಷ್ಟೂ ಗೊತ್ತಾಗುತ್ತೆ. ಸೊ ಇನ್ ಆ್ಯಂಡ್ ಔಟ್ ಕೀ ಫ್ರೇಮ್ ಏನಿದೆ ಅದನ್ನು ಸ್ವಲ್ಪ ಜಾಸ್ತಿ ಮಾಡಿ. ಜಾಸ್ತಿ ಮಾಡಿದಾಗ ಏನಾಗುತ್ತೆ, ಔಟ್ ಕೀ ಫ್ರೇಮ್ನ ಓವರಾಲ್ ಕೀ ಫ್ರೇಮ್ ಆ್ಯನಿಮೇಷನ್ ಏನಿದೆ ಅದು ಕೂಡ ಜಾಸ್ತಿ ಆಗುತ್ತೆ. ಇವಾಗ ಒಂದ್ಸಲಿ ಪ್ಲೇ ಮಾಡ್ತೀನಿ ನೋಡಿ. ಓಕೆ, ನಾಟ್ ಬ್ಯಾಡ್, ಚೆನ್ನಾಗಿ ಬಂದಿದೆ. ಆ್ಯಂಡ್ ಇನ್ ಕೇಸ್ ನಿಮಗೆ ಏನೋ ಟೆಕ್ಸ್ಟು ಫಾಂಟ್ ಚೇಂಜ್ ಮಾಡಬೇಕು ಅಥವಾ ಸೈಜ್ ಏನಾದ್ರು ದೊಡ್ಡದು ಮಾಡಬೇಕು ಅಂದರೆ ಆಲ್ವೇಸ್ ಓಕೆ, ಏನು ಬೇಕಂದ್ರೂ ನೀವು ಮಾಡ್ಕೊಬೋದು. ಬೇಸಿಕ್ಲಿ ರೋಟೋಸ್ಕೋಪಿ ಟೆಕ್ನಿಕ್ನ ನಾವು ಈ ಥರ ಒಂದು ಫೈನಲ್ ಔಟ್ಪುಟ್ ಬೇಕಂದರೆ ಯೂಸ್ ಮಾಡ್ತೀವಿ. ವಿಡಿಯೋಲಿರೋವಂಥ ಆಬ್ಜೆಕ್ಟ್ನ ನಾವು ರಿಮೂವ್ ಮಾಡ್ಬೋದು, ಅದ್ರ ಹಿಂದೆ ಟೆಕ್ಸ್ಟ್ ಆಗಿರಲಿ ಬೇರೆ ಏನಾರ ಕಂಪಾಸಿಟಿಂಗ್ ಎಲಿಮೆಂಟ್ಸ್ ಆಗಿರಲಿ ಹಾಕ್ಕೊಂಡು ಹೋಗ್ಬೋದು. ಆ್ಯಂಡ್ ಇದಕ್ಕೆ ಲೈಟಾಗಿ ಕಲರ್ ಕರೆಕ್ಷನ್ ಮಾಡೋಣ. ಸೊ ಒಂದು ಅಡ್ಜಸ್ಟ್ಮೆಂಟ್ ಲೇಯರ್ನ ಆ್ಯಡ್ ಮಾಡೋಣ. ಸೊ ರೈಟ್ ಕ್ಲಿಕ್ ಮಾಡಿ ನ್ಯೂ ಅಡ್ಜಸ್ಟ್ಮೆಂಟ್ ಲೇಯರ್ ಅಂತಿದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡಿದ್ರೆ ಒಂದು ಖಾಲಿ ಲೇಯರ್ ಕ್ರಿಯೇಟ್ ಆಗುತ್ತೆ. ಎಫೆಕ್ಟ್ಸ್ ಆ್ಯಂಡ್ ಪ್ರಿಸೆಟ್ಸಲ್ಲಿ ಕರ್ವ್ಸ್ ಅಂತ ಟೈಪ್ ಮಾಡಿ. ಕರ್ವ್ಸನ್ನು ಕಲರ್ ಕರೆಕ್ಷನ್ ಕೆಳಗಡೆ ಕರ್ವ್ಸ್ ಅಂತ ಬರುತ್ತೆ, ಅದನ್ನು ಡ್ರ್ಯಾಗ್ ಮಾಡಿ ಅಡ್ಜಸ್ಟ್ಮೆಂಟ್ ಲೇಯರ್ಗೆ ಡ್ರಾಪ್ ಮಾಡಿ. ಆ್ಯಂಡ್ ಇಲ್ಲಿ ಲೈಟಾಗಿ ಬ್ರೈಟ್ ಮಾಡ್ತೀನಿ, ಸ್ವಲ್ಪ ಡಾರ್ಕ್ ಮಾಡೋಣ, ಆದಷ್ಟು ಡಾರ್ಕಾಗೇ ಇರಲಿ. ಸೊ ದಟ್ ನಾಯ್ಸು ನಮಗೆ ಕಮ್ಮಿ ಕಾಣಿಸುತ್ತೆ. ತುಂಬ ಹೈಲೈಟ್ ಮಾಡಿದ್ರೆ ನಾಯ್ಸು ಎದ್ದು ಕಾಣುತ್ತೆ. ಸೊ ಇದನ್ನು ಸ್ವಲ್ಪ ಡೌನ್ ಮಾಡ್ತೀನಿ, ನೈಟ್ ಎಫೆಕ್ಟ್ ಕೊಡೋಣ. ನೆಕ್ಸ್ಟು ಲೂಮಿಟ್ರಿ ಅಂತ ಟೈಪ್ ಮಾಡಿ ಇಲ್ಲಿ ಎಫೆಕ್ಟ್ಸಲ್ಲಿ ಲೂಮಿಟ್ರಿನ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ. ಇಲ್ಲಿ ಕಲರ್ ವೀಲ್ಸ್ ಅಂತಿರುತ್ತೆ, ಅದನ್ನು ಕ್ಲಿಕ್ ಮಾಡಿ ಅದನ್ನು ಓಪನ್ ಮಾಡಿಬಿಟ್ಟು ಶ್ಯಾಡೋಸ್ನ ಬ್ಲೂ ಕಡೆಗೆ ನೀವು ತೊಗೊಂಬರ್ಬೋದು. ಶ್ಯಾಡೋಸ್ನ ಬ್ಲೂ ಕಡೆಗೆ ತೊಗೊಂಬನ್ನಿ, ಮಿಡ್ ಟೋನ್ಸ್ನ ಟುವರ್ಡ್ಸ್ ಆರೆಂಜ್ ತೊಗೊಂಡೋಗಿ. ಸೊ ಈ ಥರ ಒಂದು ಎಫೆಕ್ಟು ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಮೇಲ್ಗಡೆ ಬಂದು ಬೇಸಿಕ್ ಕರೆಕ್ಷನ್ಸ್ ಅಂತಿದೆ, ಇಲ್ಲಿ ಟೆಂಪ್ರೇಚರ್ನ ರೆಡ್ಯೂಸ್ ಮಾಡಿ. ಲೆಫ್ಟಿಗೆ ತೊಗೊಂಡೋಗಿ, ಮುಂದಕ್ಕೆ ತೊಗೊಂಡೋದ್ರೆ ವಾರ್ಮ್ ಆಗುತ್ತೆ, ಲೆಫ್ಟಿಗೆ ತೊಗೊಂಡೋಗಿ ಸೊ ಕೋಲ್ಡ್ ಆಗುತ್ತೆ. ನೆಕ್ಸ್ಟು ಬೇರೆ ಎಲ್ಲ ಓಕೆ ಅನಿಸುತ್ತೆ. ಇದಕ್ಕೊಂದು ವಿನ್ಯೆಟ್ ಕೊಡ್ಬೋದು, ನೀವು ಬೇಕಂದರೆ ವಿನ್ಯೆಟ್ನ ಆ್ಯಡ್ ಮಾಡಿ. ಎಸ್. ಸೊ ಈ ರೀತಿ ರೋಟೋ ಬ್ರಷ್ ಟೂಲ್ನ ಯುಟಿಲೈಸ್ ಮಾಡಿಕೊಂಡು ಓವರಾಲ್ ಒಂದು ವಿಡಿಯೋದಲ್ಲಿರುವಂಥ ಆಬ್ಜೆಕ್ಟ್ಗಳನ್ನ ಸಪ್ರೇಟ್ ಮಾಡ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟೆಂಟ್ ಅವೇರ್ ಟೂಲ್ ಅಂತ ಇನ್ನೊಂದು ಟೆಕ್ನಿಕ್ ಇದೆ, ಆ ಒಂದು ಟೂಲ್ನ ಯುಟಿಲೈಸ್ ಮಾಡಿಕೊಂಡು ಓವರಾಲ್ ವಿಡಿಯೋ ಕ್ಲಿಪ್ಪಲ್ಲಿರೋ ನಿಮಗೆ ಬೇಡದೇ ಇರೋಂಥ ಏನಾರ ಆಬ್ಜೆಕ್ಟ್ ಇದ್ದರೆ ಅದನ್ನು ಎರೇಸ್ ಮಾಡೋದು, ರಿಮೂವ್ ಮಾಡೋದು ಹೇಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ.